ನನಗೆ ಗೊತ್ತಿದೆ ನನ್ನ ಸರ್ಕಾರದಲ್ಲಿ ಕೆಲಸ ಮಾಡಿಸ್ಕೊಳ್ಳೋದು ಯಾವ ಆಫೀಸ್ನ ಪ್ರಾಮುಖ್ಯತೆ ಏನು ಆದ್ಯತೆ ಏನು ಅಂತ ನನಗೆ ಗೊತ್ತಿದೆ. ನಾನು ಅದನ್ನ ನನಗೆ ಅದ್ರ ಮಾಹಿತಿ ಬಂದಾಗ ಅಧಿಕೃತವಾಗಿ ನಾನು ಅದಕ್ಕೆ ರಿಯಾಕ್ಟ್ ಮಾಡ್ತೀನಿ. ಪಿ ಆಫೀಸ್ ಅಲ್ಲ, ಬೇರೆ ಎಲ್ಲ ಆಫೀಸಸ್ ಬರೋ ಅಂತ ಯೋಗ್ಯವಾಗಿರುವಂಥ ದಿನಗಳು ಬಂದಿದೆ. ಅದು ಬಿಟ್ಟು ನೀವು ಹೇಳೋ ಥರ ನಿಮ್ಮ ಆಲೋಚನೆಗೆ ಬಂದಿರೋ ಥರ ಆಗೋವಂಥ ಪರಿಸ್ಥಿತಿ ಕೆ ಜಿ ಎಫ್ಗೆಲ್ಲ ಇನ್ನೆಲ್ಲ ಒಳ್ಳೆ ದಿನಗಳು ಬರುತ್ತೆ. ನಾವು ಕೋರಿರೋದು ಎಲ್ಲ ಆಫೀಸು KGF ಬರುತ್ತೆ. ಜನಪ್ರಿಯ ಶಾಸಕರಾದಂಥ ಶ್ರೀಮತಿ ರೂಪಕಲಾ ಶಶಿಧರ್ ಮೇಡಮ್ನವ್ರಿಗೆ ಕಣ್ಣೂರು ಗ್ರಾಮಕ್ಕೆ 2ನೇ ನೀರಿನ ಘಟಕ ಉದ್ಘಾಟನೆಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಸ್ವಾಗತವನ್ನು ಬಯಸ್ತಾ, ಅವರು ಸುಮಾರು 15 ವರ್ಷಗಳಿಂದ ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲ ರೀತಿಯ ಒಂದು ಸಹಕಾರ ಮತ್ತು ಹೆಜ್ಜೆ ಮುಂದೆ ಇಟ್ಟು ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಒಂದು ವಿಶೇಷ ಯೋಜನೆಗಳ ಅಡಿಯಲ್ಲಿ ಎಲ್ಲರೂ ಕೂಡ ಆರೋಗ್ಯವಾಗಿರಬೇಕು, ಮಹಿಳೆಯರಿಗೆ ಒಳ್ಳೆ ನೀರು ಕೊಡಬೇಕು, ಮಕ್ಕಳಿಗೆ ಮುದುಕರಿಗೆ ಎಲ್ಲರೂ ಕೂಡ ಒಳ್ಳೆ ನೀರು ಕುಡಿಯಬೇಕಂತೇಳಿ ಎಲ್ಲ ಊರುಗಳಲ್ಲಿ ಕ್ಷೇತ್ರದ ಸುಮಾರು 60% ಈಗಾಗಲೇ ನೀರಿನ ಘಟಕಗಳನ್ನು ಉದ್ಘಾಟನೆ ಮಾಡ್ಕೊಂಡು ಬಂದಿದ್ದಾರೆ. ಇನ್ನೂ ಕೂಡ ಆಗುತ್ತದೆ. ಮತ್ತು ಅವರು ಈ ಕ್ಷೇತ್ರದ ಎಲ್ಲ ರೀತಿಯ ಮಕ್ಕಳಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ರೈತರಿಗೆ ಚೆಕ್ ಡ್ಯಾಮ್ಗಳು ಹಾಕಿ ಎಲ್ಲ ಕಡೆ ಮಳೆ ಬಂದರೆ ನೀರು ನಿಂತು ರೈತರಿಗೆ ಉಪಯೋಗ ಆಗ್ತಕ್ಕಂಥ ಕೆಲಸಗಳಿರ್ಬೋದು, ಮಹಿಳೆಯರಿಗೆ ಸರ್ಕಾರದಲ್ಲಿ ಮಾತಾಡಿ 2,000 ರೂಪಾಯಿ ಬರೋಕ್ಕೆ ಇವಾಗ 3ನೇ ವರ್ಷ ತುಂಬಿದೆ. ಎಲ್ಲ ಗ್ಯಾರಂಟಿಗಳು ಕೂಡ ಮುಂದುವರಿಸ್ತಾ ಇದ್ದಾರೆ. ಇವಾಗ ಹೊಸ ಗೌರ್ಮೆಂಟ್ ಇನ್ನೇನು 4-5 ದಿವಸದಲ್ಲಿ ಪೂರ್ಣ ಪ್ರಮಾಣದ ಸರ್ಕಾರ ಆಗುತ್ತೆ. ಅದರಲ್ಲಿ ಕೂಡ ಎಲ್ಲ ಕಾರ್ಯಕ್ರಮಗಳು ಮುಂದೆ ನಡ್ಸ್ಕೊಂಡು ಹೋಗ್ತೇವೆ ಅಂತ ಹೇಳ್ತಾ ಇದ್ದಾರೆ. ಕೆಲವರು ಪೆನ್ಷನ್ಗಳು ಕೂಡ ಮಾತಾಡ್ತಾ ಇದ್ದಾರೆ. ಆ ಪೆನ್ಷನ್ ಕೂಡ ಮೇಡಮ್ನವರು ಆಲ್ರೆಡಿ ಇವಾಗಲೇ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿ, ಸರ್ಕಾರದಲ್ಲಿ ಮಾತಾಡಿ ಅವರಿಗೆಲ್ಲ ಇನ್ಕಮ್ ಸರ್ಟಿಫಿಕೇಟ್ ಮಾಡಿದ್ರೆ ಎಲ್ಲರೂ ಕೂಡ ಪೆನ್ಷನ್ ಕೊಡಬೇಕನ್ನೋ ಒಂದು ತೀರ್ಮಾನ ಕೂಡ ಸರ್ಕಾರದಲ್ಲಿ ಆಗಿದೆ. ಅದು ಕೂಡ ಮುಂದುವರಿಸ್ತಾರೆ. ಮತ್ತು 5 ಗ್ಯಾರಂಟಿ ಕಾರ್ಯಕ್ರಮದಲ್ಲಿ ಅಕ್ಕಿ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಮತ್ತು ರಸ್ತೆ ಸಾರಿಗೆಯಲ್ಲಿ ಫ್ರೀಯಾಗಿ ಬಸ್ಸಿಗೆ ಹೋಗಿ ಬರ್ತಕ್ಕಂಥದ್ದು ಎಲ್ಲ ಕೂಡ ನಮ್ಮ 5 ಗ್ಯಾರಂಟಿ ಪ್ರೋಗ್ರಾಮ್ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಅವರು ಅನೇಕ ಅಭಿವೃದ್ಧಿ ಕಾರ್ಯಗಳಲ್ಲಿ ಮತ್ತು ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕೊಡಿಸೋದ್ರಲ್ಲಿ 820 ಎಕರೆಯನ್ನು ಒಂದು ರಿಸರ್ವ್ ಮಾಡಿ KGFಲ್ಲಿ ಮುಂದಿನ ದಿನಗಳಲ್ಲಿ ಈಗಾಗಲೇ ಇನ್ನೇನು ಟೌನ್ಶಿಪ್ ರೆಡಿ ಆಗಿದೆ. ಮುಂದಿನ ದಿನಗಳಲ್ಲಿ ಅದು ಕೂಡ ಶುರುವಾಗುತ್ತೆ. ಈ ರೀತಿ ಎಲ್ಲ ಈ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಎಲ್ಲ ಸುಮಾರು ಹಳ್ಳಿಗಳಲ್ಲಿ ಕೂಡ ಘಟಕಗಳು ನಡೆದಿದೆ. ಇನ್ನೂ 1-2 ಅಷ್ಟೇ ಮಾಡಬೇಕಾಗಿದೆ ಈ ಪಂಚಾಯತಿಯಲ್ಲಿ, ಅದು ಕೂಡ ಮಾಡ್ತಾರೆ. ಮುಂದೆ ನಿಮ್ಮೆಲ್ಲರ ಸಹಕಾರ ಸಹಾಯದಿಂದ ಅವ್ರಿಗೆ ದೇವರು ಐಶ್ವರ್ಯ ಆರೋಗ್ಯವನ್ನು ಕೊಡಲಿ ಅಂತ ಬೇಡ್ಕೊಳ್ತಾ, ಮುಂದೆ ಕೂಡ ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಅವರು ಪಣ ತೊಟ್ಟಿದ್ದಾರೆ. ಮತ್ತು ಇದೇ ಕಣ್ಣೂರು ಗ್ರಾಮದಲ್ಲಿ ಪ್ರಪ್ರಥಮವಾಗಿ ಸರ್ಕಾರದಿಂದ 30 ನಿವೇಶನ ರೈತರಿಗೆ 1918ರಲ್ಲಿ ಪ್ರಾರಂಭ ಮಾಡಿ ಇಡೀ ಕ್ಷೇತ್ರಾದ್ಯಂತ ಕೊಡಬೇಕು. ಇಲ್ಲಿ ಮಾಡ್ರನ್ ಹೋಗಿ ಮೊದಲನೇದಾಗಿ ವಿತರಣೆ ಮಾಡಿ ಆಮೇಲೆ ಮಾಡಬೇಕಂತ ಒಂದು ಸದುದ್ದೇಶದಿಂದ ಇಟ್ಕೊಂಡಿದ್ದಾರೆ. ಇನ್ನೇನು ಕೇವಲ ಒಂದು 10-15 ದಿವಸದೊಳಗಡೆ ಇಲ್ಲಿ ಹಕ್ಕುಪತ್ರಗಳನ್ನು ಇವು ಗ್ರಾಮಸ್ಥರು ಕೊಡ್ತಾ ಇದ್ದಾರೆ. ಎಲ್ಲ ಕೂಡ ರೆಡಿಯಾಗಿದೆ. ಮುಂದೆ ಇಂಥ ಅನೇಕ ಕಾರ್ಯಕ್ರಮಗಳಿಗೆ ಅವ್ರಿಗೂ ಮೊದಲು ಆರೋಗ್ಯ ಕೂಡ ಚೆನ್ನಾಗಿರಬೇಕು, ಆಯುಷ್ಯನೂ ಚೆನ್ನಾಗಿರಬೇಕು. ಅದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಬೇಕಂತೇಳಿ ಮನವಿ ಮಾಡ್ಕೊಳ್ತಾ ಇವತ್ತು ನಾವು ನಿಮ್ಮ ಸಹಕಾರ ಕೋರಿ, ಮತ್ತು ಈ ಒಳ್ಳೆ ನೀರನ್ನು ಮೇಡಮ್ನವ್ರಿಗೆ ಸ್ವಲ್ಪ ಅಸಮಾಧಾನ ಇದೆ ಇಲ್ಲಿ. ಯಾಕಂದರೆ ಗ್ರಾಮದಲ್ಲಿ ಕೊಟ್ಟಿದ್ರೆ ಹೆಣ್ಮಕ್ಳಿಗೆ ಉಪಯೋಗ ಆಗೋದಂತ, ಮಹಿಳೆಯರು ಸ್ವಲ್ಪ ಮುತುವರ್ಜಿ ವಹಿಸ್ಬೇಕು. ಊರಲ್ಲಿ ಫಿಲ್ಟರ್ ಬರ್ತಾ ಇದೆ ಅಂದರೆ ನಾವೆಲ್ಲ ಸೇರಿಕೊಂಡು ಮುಂದೆ ಹೋಗಿ ನೋಡಪ್ಪ ಈ ಕಡೆ ಹಾಕಿ ನಮಗೆಲ್ಲ ಅನುಕೂಲ ಆಗುತ್ತೆ ಅಂತ ಮಾತು ಹೇಳಬೇಕು. ಯಾಕಂದರೆ ಇವಾಗ ಎಲ್ಲರೂ ಎಜುಕೇಟೆಡ್ಸ್ ಇದ್ದಾರೆ, ಚೆನ್ನಾಗಿ ಓದ್ಕೊಂಡಿದ್ದಾರೆ, ಡಿಜಿಟಲ್ ಗೊತ್ತು, ಫೋನ್ಗಳು ನೋಡ್ತಾರೆ, ವಾಟ್ಸಪ್ಗಳು ಎಲ್ಲ ನೋಡ್ತಾರೆ. ನೀವು ಮಾತಾಡ್ಬೋದು. ಮೇಡಮ್ ಏನು ಹೇಳ್ತಾ ಇದ್ದಾರೆ, ನೀವು ಎಲ್ಲ ಒಳ್ಳೇದಕ್ಕೆ ನೀವು ಇಲ್ಲಿ ಮಾಡ್ಕೊಂಡಿದ್ದಾರೆ ತಮ್ಮನ್ನು ಕೇಳ್ತಾ ಇದ್ದಾರೆ. ದಯವಿಟ್ಟು ಆ ಥರ ಏನಿಲ್ಲ, ಯಾರೋ ಸ್ವಲ್ಪ ಬೈ ಮಿಸ್ಟೇಕ್ ಇಲ್ಲೇನೋ ಆಗಿರ್ಬೋದು ಅಷ್ಟೇ. ಊರಲ್ಲಿ ಕೂಡ ಜಾಗ ಇದೆ, ಏನು ಇಲ್ಲದೆ ಏನಿಲ್ಲ. ಕಣ್ಣೂರು ದೊಡ್ಡ ಊರು, ಎಲ್ಲರೂ ಕೂಡ ಒಳ್ಳೆಯ ಜನನೇ. ಅಲ್ಲಿ ಮಾತಾಡುವಾಗ ವ್ಯವಸ್ಥೆ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಏನೋ ಗೊತ್ತಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಇವ್ರಿಗೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಮಾಡಿದ್ದಾರೆ. ನಮ್ಮ ಪಂಚಾಯತಿಗೂ ಒಳ್ಳೆ ಕೆಲಸಗಳಾಗಿದೆ. ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಗ್ರಾಮ ಪಂಚಾಯತಿ ವತಿಯಿಂದ. ಈ ಊರಿಗೆ ಮಾಡಿರ್ತಕ್ಕಂಥ ಸೌಲಭ್ಯ ಮೇಡಮ್ನವರು ಇಡೀ ನಮ್ಮ ಪಂಚಾಯತಿಯಲ್ಲಿ ಯಾವ ಊರಿಗೂ ಮಾಡಿಲ್ಲ, ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಈ ಪಂಚಾಯತಿಯಲ್ಲಿ. ಈ ಊರಿಗೆ ವಿಶೇಷವಾಗಿ ಮೇಡಮ್ ಎಲ್ಲ ಮನೆ ಹತ್ರನೂ ನಾವು ಕಾಂಕ್ರೀಟ್ ಹಾಕಿಸಿರೋದು ನಮ್ಮ ಮೇಡಮ್ನವ್ರ ಅನುದಾನನೇ. 1 ಕೋಟಿ 1.5 ಕೋಟಿ ಅನುದಾನವನ್ನು ಈ ಕಣ್ಣೂರು ಗ್ರಾಮಕ್ಕೆ ಮಾಡಿದ್ದಾರೆ. ಮತ್ತೆ ಇಲ್ಲಿ ನಿವೇಶನ ರಹಿತ ಅಂತ 30 ಸೈಟ್ಗಳನ್ನು ಹಕ್ಕುಪತ್ರಗಳೆಲ್ಲ ರೆಡಿಯಾಗಿದೆ. ನೆಕ್ಸ್ಟ್ ಪ್ರೋಗ್ರಾಮ್ ಮಾಡಿ ಆ ಪ್ರೋಗ್ರಾಮ್ನ ತಮ್ಮ ಮೇಡಮ್ ಕೈಯಲ್ಲಿ ಕೊಡಿಸ್ಲಿಕ್ಕೆ ಎಲ್ಲ ಸಿದ್ಧವಾಗಿದ್ದೀವಿ. ಅದೇ ತರ 2 ಆರೋ ಪ್ಲಾಂಟ್ಗಳು ಹಾಕಿದ್ದಾರೆ, ಮತ್ತೆ ಐಮಾರ್ಸ್ ಲೈಟ್ ಹಾಕಿದ್ದಾರೆ, ಮತ್ತೆ 2 ಐಮಾರ್ಸ್ ಲೈಟ್ ರೆಡಿ ಮಾಡಿದ್ದಾರೆ. ಯಾಕಂದ್ರೆ ಈ ಊರು ದೊಡ್ಡದು,
ಇಲ್ಲಿ ಎಲ್ಲ ಟೆಂಪಲ್ ಇದೆ, ಇಲ್ಲಿ ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಅಂತ ಒಂದು ಟೆಂಪಲ್ ಇದೆ. ಇಲ್ಲೇ ವಿಶೇಷವಾಗಿ ಎಲ್ಲರೂ ಮದುವೆಗಳು ಇಲ್ಲೇ ಮಾಡ್ತಾರೆ ಬಂದು. ಜಾಸ್ತಿ ಸೌಕರ್ಯ ಇದೆ ಅಂತ ಇಲ್ಲಿ ಊರವರು ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ಹಾಕ್ಸಿದ್ದಾರೆ, ಒಳ್ಳೇದೇ. ಅದಕ್ಕೆ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಸೇವೆ ಮಾಡ್ಲಿ ಅಂತ ನಮ್ಮ ಮೇಡಮ್ನವರಲ್ಲಿ ಮನವಿ ಮಾಡ್ಕೊಂತ ನಮ್ಮ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸ್ವಾಮಿ ದೇವಸ್ಥಾನದ ಸನ್ನಿಧಿಯಲ್ಲಿ ನಮ್ಮ ಕಾರ್ಯಕರ್ತರು ಮುಖಂಡರು ಅನ್ಕೊಳ್ಳೋರಿಗೆ ಒಂದು ಮಾತು ಹೇಳ್ಬೇಕು. ನನ್ನ ಒಂದು 9-10 ವರ್ಷಗಳಿಂದ ನಾವು ಈ ಊರುಗಳು ಪ್ರವಾಸ ಮಾಡುವಾಗ ನೀರಿನ ಅಭಾವ ಜಾಸ್ತಿ. 900 ಅಡಿ, 1000 ಅಡಿ, 1200 ಅಡಿ ಕುಡಿದ್ರು ಕೂಡ ನೀರು ಸಿಗ್ತಾ ಇರ್ಲಿಲ್ಲ. ಕುಡಿಯೋ ನೀರಿನ ಘಟಕ ಆಮೇಲೆ ವಿಚಾರ, ನೀರು ಸಿಗ್ತಾ ಇರ್ಲಿಲ್ಲ. ಆ ನೀರಿನ ಮಟ್ಟ ಎಷ್ಟು ಕೆಳಗಡೆ ಹೋಗುತ್ತೆ, 1000 ಅಡಿಯಿಂದ ಕೆಳಗಡೆ ಹೋಗುತ್ತೆ, ಅದು ಕುಡಿಯೋಕ್ಕೆ ಯೋಗ್ಯ ಆಗಿರಲ್ಲ. ಇವತ್ತೆಲ್ಲ ನಾಳೆ ಈ ಭಾಗದಲ್ಲಿ ಯಾರು ರೈತರಿದಾರೋ, ಬಡವರಿದಾರೋ, ನಮ್ಮನ್ನ ನಂಬ್ಕೊಂಡು ಯಾರು ಸರ್ಕಾರ ನಂಬ್ಕೊಂಡಿರ್ತಾರ ಅಂತವ್ರಿಗೆ ಯೋಗ್ಯವಾಗಿರೋ ನೀರ್ ಕೊಡ್ಬೇಕಂದ್ರೆ ಫಸ್ಟ್ ಬೋರ್ವೆಲ್ ನೀರೇ ಸರಿಯಾಗಿರ್ಲಿಲ್ಲ. 1000 ಅಡಿ ಕೆಳಗಡೆ ಹೊಟ್ಟೋಗ್ತಾ ಇತ್ತು. ಕ್ಲೋರೈಡ್ ಕಂಟೆಂಟ್ಸ್ ಜಾಸ್ತಿ ಇರ್ತಾ ಇತ್ತು, ಅಂದ್ರೆ ನೀರೆಲ್ಲ ಹಾರ್ಡ್ನೆಸ್ ಜಾಸ್ತಿ ಇರ್ತಾ ಇತ್ತು. ಅದು ಪರಿವರ್ತನೆ ಆಗ್ಬೇಕಂದ್ರೆ ಬೋರ್ವೆಲ್ಸ್ ರೀಚಾರ್ಜ್ ಆಗ್ಬೇಕಾಯ್ತು. ಆ ಬೋರ್ವೆಲ್ಸ್ ರೀಚಾರ್ಜ್ ಆಗ್ಲಿಕ್ಕೆ ಎಲ್ಲೆಲ್ಲಿ ಚೆಕ್ ಡ್ಯಾಮ್ಸ್ ಇದೆ ಕಾಣಲ್ಲ. ಈಗ ಚೆಕ್ ಡ್ಯಾಮ್ಸ್ ನಾವ್ ಎಷ್ಟು ಮಾಡಿದೀವಿ, ಯಾವ್ಯಾವ ಪಂಚಾಯತಿಯಲ್ಲಿ ಮಾಡಿದೀವಿ, ಅವ್ ಯಾವೂ ಕಾಣಲ್ಲ. ಆ ಚೆಕ್ ಡ್ಯಾಮ್ಸ್ ನ ನಾವ್ 10 ವರ್ಷಗಳ ಕಾಲ ಎಲ್ಲೆಲ್ಲಿ ಬೇಕು ಆ ಜಾಗದಲ್ಲಿ ಮಾಡಿರೋದ್ರಿಂದ ರೈತರ ಜಮೀನಲ್ಲಿ ಆ ಬೋರ್ವೆಲ್ಸ್ ರೀಚಾರ್ಜ್ ಆಗಿದೆ. ಕೆಲವೊಂದು ಕೆರೆಗಳಲ್ಲಿ ನೀರ್ ನಿಂತಿದೆ. ಅದಾದ್ಮೇಲೆ ಇವತ್ತೆಲ್ಲ ಎಷ್ಟೋ ಭಾಗದಲ್ಲಿ ಒಂದು 40% ಭಾಗದಲ್ಲಿ ನೀರು ಆಲ್ಮೋಸ್ಟ್ 1000 ಫೀಟ್ ಕೆಳಗಡೆ ಹೋಗಿಲ್ಲ, ಯೋಗ್ಯವಾಗಿದೆ. ಆದ್ರೆ ಹಿಂದೆ 1300 ಅಡಿ ಹೋಗಿದೆ. ಅದಾದ್ಮೇಲೆ ಈ ಭಾಗದಲ್ಲಿ ಸ್ವಲ್ಪ ಎಲ್ಲ ರೈತರಿಗೆ ಇಂಡಿವಿಜುವಲ್ ಬೆನಿಫಿಟ್ಸ್ ಕೊಡುವಾಗ ಬೋರ್ವೆಲ್ ಕೊಟ್ಟಿದೀವಲ್ಲ, 99% ಸಕ್ಸಸ್ ಆಗಿದೆ. 99% ಯಾರು ಇಂಡಿವಿಜುವಲ್ ಬೆನಿಫಿಟ್ ಅಂದ್ರೆ ಯಾರೋ ಒಬ್ಬ ರೈತರಿಗೆ ಬೋರ್ವೆಲ್ ಹಾಕ್ಸ್ಕೊಡೋ ಅಂತ ಯಾವ್ದೋ ಒಂದು ಯೋಜನೆ, ಗಂಗಾ ಕಲ್ಯಾಣದ ಯಾವ್ದೋ ಒಂದು ಯೋಜನೆಯಲ್ಲಿ ಮುಂದೆ ಬಂದಾಗ ಅವರಿಗೆ ಅದು ಯೋಗ್ಯವಾಗಿ ನೀರ್ ಸಿಕ್ಕಿದೆ. ಆ ರೈತ ಸ್ವಂತ ತನ್ನ ಪರಿಶ್ರಮದಲ್ಲಿ ಬದುಕೊಳ್ಳೋ ಅಂತ ಪರಿಸ್ಥಿತಿ ಬಂದಿದೆ. ಯಾರ್ಯಾರ್ದು ಬಂದಿದೆ ಬೇಡಿಕೆ ನಾನು ಯಾವ್ದೂ ರಿಜೆಕ್ಟ್ ಮಾಡಿಲ್ಲ. MIL 99 ಬೋರ್ವೆಲ್ಸ್ ಹಾಕಿದೀವಿ, 1% ಕೂಡ ಫೇಲ್ಯೂರ್ ಇಲ್ಲ. ಆ ಸತ್ಯ ತಿಳ್ಕೊಳ್ಳಲ್ಲ. ಈ ಏನು ವಿಚಾರ ನಾವು ನಿಮ್ ಗಮನಕ್ಕೆ ತರ್ಬೇಕು ಅದು ಗೊತ್ತಾಗ್ತಾ ಇಲ್ಲ, ಅವ್ರಿಗೆ ಹೇಳೋ ಅಂತ ಇದು ಬರ್ತಿಲ್ಲ. ಯಾಕೆ ನಾವು ಜಾಸ್ತಿ ಆದ್ಯತೆ ಕುಡಿಯೋ ನೀರಿನ ಘಟಕಗಳು ಕೊಡ್ತೀವಿ ಅಂದ್ರೆ, ಹಿಂದೆ ನಾವು ನೀರು ಏನ್ 20 ವರ್ಷಗಳ ಕಾಲ 10 ವರ್ಷಗಳ ಕಾಲ ಕುಡಿತಾ ಇದ್ವಿ ಅದು ಯೋಗ್ಯವಾಗಿಲ್ಲ ಅಂತ ಒಂದು ಸರ್ಟಿಫೈ ಮಾಡಿದ್ರು. ತುಂಬಾ ಡೆಪ್ತ್ ಹೋದಷ್ಟು ನಾವು ಬೋರ್ವೆಲ್ಸ್ ಅಲ್ಲಿ ಆ ನೀರ್ನ ನಾವು ಬಳಕೆ ಜಾಸ್ತಿ ಮಾಡ್ತಾ ಮುಂದೆ ಕಾಲ್ ಸವಿಯುತ್ತೆ. ಅದಾದ್ಮೇಲೆ ಬೇರೆ ಬೇರೆ ಅದರದೇ ಆದದ್ ಒಂದು ಕಾಂಪ್ಲಿಕೇಶನ್ಸ್ ಇರುತ್ತೆ. ಇವತ್ತಿನ ಮಕ್ಕಳಿಗೆ ಅಂತ ಪರಿಸ್ಥಿತಿ ಬರ್ಕೂಡ್ದು. ಅವ್ರಿಗೆ ಅವ್ರಿಗೆ ಸೌಕರ್ಯ ಅನ್ನೋದು ಮೊದಲನೇದು, ಕುಡಿಯೋಕ್ ನೀರ್ ಆದ್ಯತೆ ಮಾಡ್ಕೊಡೋಣ ಅಂತಂದ್ಬಿಟ್ಟು. ಆಮೇಲೆ ಈ ಊರಿಗೆ ಒಂದ್ ಕಾರ್ಯಕ್ರಮ ಮಾಡೇ ಬರ್ಬೇಕಾಯ್ತು. ಕಣ್ಣೂರವ್ರಿಗೆ ಮಾತು ಕೊಟ್ಟಿದ್ವಿ, ನಿಮಗ್ ಜಾಗ ಕೊಟ್ಟು ಹಕ್ಕುಪತ್ರ ಕೊಟ್ಟು ನಾನು ಈ ಊರಿಗೆ ಬರೋದು ಕಾರ್ಯಕ್ರಮ ಮಾಡಿ ಅಂತ. ಹಕ್ಕುಪತ್ರ ಬಂದು ಇಒ ಆಫೀಸಲ್ಲಿ ಕಾಯ್ತಾ ಇದೆ. ಕಾರ್ಯಕ್ರಮ ಮಾಡೋದಕ್ಕೆ ಡೇಟ್ ಹುಡ್ಕೊಂಡು ಇವ್ರು ನಮ್ ನಾಯಕರಿಗೆ ಬಿಡುವಿಲ್ದೆ ಇರೋದು, ಕಾರ್ಯಕ್ರಮ ಮಾಡಕ್ ಆಗಿಲ್ಲ, ಬಿಡುವಿಲ್ಲ ಪಾಪ ಅವ್ರಿಗೆ. ಜಾಗ ಗುರ್ತಿಸಿ 1.5 ವರ್ಷ 2 ವರ್ಷ ಆಗಿದೆ. ಅದನ್ನ ಸ್ವಲ್ಪ ಮೂಲಭೂತವಾಗಿರುವಂತ ಸೌಕರ್ಯ ಮಾಡಿ. ಆಮೇಲೆ ಇಡೀ ಜಿಲ್ಲೆಯಲ್ಲಿ 2 ಜಾಗಕ್ಕೆ ಸರ್ಕಾರದಿಂದ ಹಕ್ಕುಪತ್ರ ಬಂದಿರೋದು, ಒಂದು ರಾಮಸಾಗರದ ಕೂಳೂರಲ್ಲಿ, ಆಮೇಲೆ ಕಂಗನಹಳ್ಳಿ ಪಂಚಾಯತಿಯಲ್ಲಿ ಕಣ್ಣೂರಲ್ಲಿ. ಇಲ್ಲಿ ಮಾತು ಕೊಟ್ಟು ಹೋಗಿದ್ವಿ ಇವ್ರ ಬೇಡಿಕೆ ಇಟ್ರು, ನಾವು ಮಾತು ಕೊಟ್ವಿ. ನಾವು ಮಾತು ಕೊಟ್ಟ ಮೇಲೆ ಸರ್ಕಾರದಲ್ಲಿ ಓಡಾಡಿ ಪ್ರತಿದಿನ ಹೋದಾಗೆಲ್ಲ ಹಕ್ಕುಪತ್ರಗಳು ಇಡೀ ಜಿಲ್ಲೆಯಲ್ಲಿ ಎಲ್ಲೂ ತರಕ್ ಆಗಿಲ್ಲ ಹಕ್ಕುಪತ್ರ. ನಾನು ಹಿಂದೆ ಬಿದ್ದು ಆ ಫಲಾನುಭವಿನ ಗುರ್ತಿಸಿ ಅಧಿಕಾರಿಗಳನ್ನ ಹಿಡಿದು ಅದು ಪ್ರೊಸೀಜರ್ ಮಾಡಿ ಏನೇನ್ ದಾಖಲೆಗಳು ಕೇಳ್ತಾರೆ ಆನ್ಲೈನ್ ಅಲ್ಲಿ ಆ ದಾಖಲೆಗಳನ್ನೆಲ್ಲ ಅಪ್ಡೇಟ್ ಮಾಡಿಸಿ ಮೀಟಿಂಗ್ಸ್ ಮಾಡಿಸಿ ಪದೇ ನಾವ್ ಅಲ್ಲಿಂದ ಹಕ್ಕುಪತ್ರನೂ ತಂದಾಯ್ತು. ಅದನ್ನ ಹಂಚಿಕೆ ಮಾಡ್ಬೇಕಂದ್ರೆ ಆ ಕಾರ್ಯಕ್ರಮಕ್ಕೆ ಜಾಗ ಕೊಟ್ಟಿದೀವಿ, ಹಕ್ಕುಪತ್ರನೂ ತಂದಿದೀವಿ. ಸ್ವಲ್ಪ ಯೋಗ್ಯವಾಗಿ ಮಾಡಿ ಕೊಡಿ. ಬಡವರು ಏನೂ ಇಲ್ಲ ಅಂತ ಆ ಜಾಗ ನಿವೇಶನ ನಂಬ್ಕೊಂಡಿರೋರ್ಗೆ ಸ್ವಲ್ಪ ಯೋಗ್ಯವಾಗಿ ಆ ಜಾಗನ ಲೆವೆಲ್ ಮಾಡಿ ಅವ್ರಿಗೆ ವ್ಯವಸ್ಥಿತವಾಗಿರೋ ಸೌಕರ್ಯ ಮಾಡಿ ಕೊಡ್ಬೇಕು. ಬರೀ 30 ಜನನೇ ಇದಾರ, ಇನ್ನೂ ಎಷ್ಟು ಜನ ಇದಾರೋ ಗೊತ್ತಿಲ್ಲ, ಜಾಗ ಗುರ್ಸೋ ಅಂತ ಕೆಲಸ ಮಾಡಿದ್ವಿ. ಅದಾದ್ಮೇಲೆ ಯಾವ್ದೇ ಒಂದು ಕುಡಿಯೋ ನೀರಿನ ಘಟಕ, ಹೆಣ್ಮಕ್ಳು ಮತ್ತಿನ್ಯಾರನ್ನೂ ಅವಲಂಬಿಸಬಾರ್ದು. ಅವರಿಗೆ ವ್ಯವಸ್ಥಿತವಾಗಿ ಆ ಸೌಕರ್ಯ ಕೊಟ್ಟ ಅವ್ರಿಗೆ ಮುಟ್ಬೋದು. ಬಟ್ ಇವಾಗ ಇಲ್ಲಿಗೆ ಬಂದ್ಮೇಲೆ ಏನ್ ಒಂದ್ ಸಮಾಧಾನ, ದೇವಸ್ಥಾನ ಇದೆ, 4 ಜನ ಮದ್ವೆ ಮಾಡ್ಕೊಳಕ್ ಬರ್ತಾರೆ, ಇಲ್ಲಿ ಎಷ್ಟೋ ಜನ ಬಂದು ಹೋಗ್ತಾರೆ. ಅವ್ರಿಗೆಲ್ಲ ದೃಷ್ಟಿಕೋನ ಇಟ್ಕೊಂಡು ಸ್ಕೂಲ್ ಇದೆ, ದೇವಸ್ಥಾನ ಇದೆ ಅಂತ ಆ ದೃಷ್ಟಿಕೋನದಿಂದ ದೂರ ಹಾಕಿದಾರೆ, ಅಥವಾ ಜಾಗ ಕೊಡದೆ ದೂರ ಹಾಕಿದಾರೆ. ಒಟ್ಟಲ್ಲಿ ಉಪಯೋಗ ಆಗ್ಲಿ. ನಮ್ದು ಊರು ತುಂಬಾ ದೊಡ್ಡದಿತ್ತು, ನಾವು ಕಣ್ಣೂರ್ಗೆ ಹೋದಾಗ ದೊಡ್ಡ ಊರು, ಆ ದೊಡ್ಡ ಊರಿಗೆ ಸೌಕರ್ಯಗಳು ತುಂಬಾ ಕಡಿಮೆ ಅಂತ ಹೇಳ್ತಾ ಇದ್ರು. ಆ ಮಾತು ಉಳಿಸ್ಕೋಬೇಕಲ್ವಾ ನಾವು. 4 ಸತಿ ಬಂದು ಹೋದ್ಮೇಲೆ ಆ ಮಾತನ್ನ ಉಳಿಸ್ಕೋಬೇಕು ಅನ್ನೋ ಮನ್ಸಿತ್ತು.
ಸೊ ನಮ್ ಪ್ರಯತ್ನ, ಕಷ್ಟ ಬಿದ್ದಿದ್ದಾರೆ, ನಂಬಿಕೆ ಇಟ್ಕೊಂಡಿದ್ರು, ಪರಿಶ್ರಮ ಇದೆ. ಯಾವಾಗಾದ್ರೂ ಕೋಪ ಮಾಡ್ಕೊಂಡು ಬೈತೀನಿ, ಆದ್ರೆ ಅವ್ರು ಹೇಳಿರೋ ಎಲ್ಲಾ ಕೆಲಸ ಮಾಡಿದೀನಿ ಚಾಚು ತಪ್ಪದೆ, ಒಂದು ಬಿಡದೆ ಮಾಡಿದೀನಿ. ನನ್ ತಲೆಯಲ್ಲೇ ಜ್ಞಾಪಕ ಇರ್ತಾ ಇತ್ತು, ಅವ್ರೇನ್ ಅರ್ಜಿ ಕೊಡೋದೇ ಬೇಕಾಗಿರ್ಲಿಲ್ಲ, ಅಷ್ಟು ಅವರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಸ್ಪಂದಿಸೋ ಅಂತ ಕೆಲಸ ಮಾಡಿದೀನಿ. ಇನ್ನೂ ಸ್ವಲ್ಪ ಚುರುಕಾಗ್ಬೇಕಂತ ನನ್ಗೆ ಅವ್ರ ಬಗ್ಗೆ ಒಂದು ಆಸಕ್ತಿಯಿಂದ. ಬಟ್ ರೈತರ ಪರಿಸ್ಥಿತಿ ಏನು ನೋಡಿದ್ದಾರೆ, ಇಂಡಿವಿಜುವಲ್ ಬೋರ್ವೆಲ್ಸ್ ಹಾಕಿದ್ದಾರೆ. ಅವ್ರು ಇವತ್ತು ಎಷ್ಟೋ ಜನ ಬೆಳೆ ಇಟ್ಕೊಂಡು ನನ್ಗೆ ಬರ್ತಾರೆ, ಕಡ್ಲೆಕಾಯಿ ಎತ್ಕೊಂಡು ಇನ್ನೊಂದು ಎತ್ಕೊಂಡು ನಮ್ಗೆ ಬೆಳೆ ಇಟ್ಟಿದೀವಿ, ಫಸ್ಟ್ ಬೆಳೆ ಇಟ್ಟಿ ಖುಷಿ ಆಗಿದ್ದಾರೆ. MIL ಕೊಟ್ಟಿದ್ ನಾನು ಎಲ್ಲಾ ಬೋರ್ವೆಲ್ಸ್ ನನ್ಗೆ ತೃಪ್ತಿ ಇದೆ. ನಾನು ಶಾಸಕಳಾದಾಗ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಕೊಡಕ್ ಆಗದೆ ಇರೋದು ಒಂದೇ ಸತಿ MIL ನಾನು ಕೊಡಕ್ಕಾಯ್ತು. ಆ 8-9 ವರ್ಷದ್ದು ಒಂದೇ ಸತಿ ಎಲ್ಲೆಲ್ಲಿದ್ದ ಲಿಸ್ಟ್ಗಳು ಕಾಯ್ಕೊಂಡಿದ್ದನ್ನೆಲ್ಲ ಒಂದೇ ಹತ್ರ ಹಾಕಿ ಕೊಡಿಸೋ ಅಂತದ್ದಾಯ್ತು. ಎಷ್ಟೋ ಈ ಸುತ್ತಮುತ್ತ ಹಳ್ಳಿಗಳವ್ರಿಗೆ ಬೋರ್ವೆಲ್ ಅಲ್ಲಿ ನೀರ್ ಸಿಕ್ಕಿದೆ. ಅವ್ರ ಸ್ವಂತ ಜೀವನ ಕಟ್ಕೊಳ್ಳೋದಕ್ಕೆ ಅವರೇ ಸ್ವಂತ ಮಾಡ್ಬೇಕಂದ್ರೆ 5 ಲಕ್ಷ ಆದ್ರೂ ಬೋರ್ ಕೊರೆದು ಪಂಪು ಮೋಟ್ರು ಎನರ್ಜೈಸೇಷನ್ ಮಾಡ್ಕೊಳಕ್ ಆಗ್ಲಿಲ್ಲ. MIL 7 ಲಕ್ಷ ಇಟ್ಟಿದ್ರು. ಎಷ್ಟು? 7,50,000 ಇಟ್ಟಿದ್ರು ಅನ್ಸುತ್ತೆ. ಅಷ್ಟು ಅನುದಾನನು ಈ ಭಾಗದ ಯಾರ್ಯಾರು 3 ಸತಿ 5 ಸತಿ ಅರ್ಜಿ ಹಾಕೊಂಡಿದ್ದಾರೆ, ಮತ್ತೆ ಅವ್ರು ಓಡಾಡಿಸ್ಬಾರ್ದು ಅಂತ ಆ ಒಂದ್ ಪರಿಶ್ರಮ ಪ್ರಾಮಾಣಿಕವಾಗಿ ಮಾಡಿದ್ದೆ. ಇವ್ರು ಒಂದ್ ಕಾರ್ಯಕ್ರಮ ಮಾಡ್ಬೇಕಾಯ್ತು ಆಶ್ರಯದ, ಅದ್ರ ಜೊತೆಲಿ ಈ ಕಾರ್ಯಕ್ರಮ ಮಾಡ್ಬೇಕು ಆತರ ಬಿದ್ದು ಇದಕ್ಕೊಂದ್ಸತಿ ಇನ್ನೊಂದಕ್ಕೊಂದ್ಸತಿ ಆತರ ದುಡುಕಿದ್ದಾರೆ ಅಷ್ಟು. ಈ ಟೈಮು ಇಲ್ಲಿ ಅಪಾಯಿಂಟ್ಮೆಂಟ್ ಕೂಡ ಇಲ್ಲಿ ಎಲ್ಲ ಇದು ಮಾಡಿಲ್ಲ, ಪೊಲೀಸ್ KGF ಹಾಕಿಲ್ಲ. 3,000 ಚಿಲ್ಲರೆ ಪೋಸ್ಟ್ ಇದೆ, ಅದು KGF ಹಾಕಿಲ್ಲ. ಇಲ್ಲಿ ಅಪಾಯಿಂಟ್ಮೆಂಟ್ ಇದೆ ಅಂತ ಹಾಕಿಲ್ಲ. ಮೇಡಮ್, SP ಆಫೀಸು ವರ್ಗಾವಣೆ ಪ್ರಯತ್ನ ಅಂತ ಸುದ್ದಿಗಳು ಹೊರಳ್ತಾ ಇದೆ, ಅದ್ರ ಮೇಲೆ ಸ್ವಲ್ಪ ಆರೋಪಗಳು ಶುರುವಾಗಿದೆ, ಅದ್ರ ಬಗ್ಗೆ ಅಧಿಕೃತವಾಗಿರುವಂತ ಯಾವುದೇ ವರದಿ ನಮ್ಗೆ ಈವರೆಗೂ ಸರ್ಕಾರದಲ್ಲಿ ಇರಲಿಲ್ಲ. ಅಧಿಕೃತವಾಗಿರುವಂತ ವರದಿ ಸರ್ಕಾರದ ಗಮನಕ್ಕೆ ಅಂತ ತಂದಾಗ ನನ್ನ ಗಮನಕ್ಕೆ ಬರದೆ ಯಾವುದೇ ಒಂದು ಕೆಲಸ ಅಂತದ್ದು ನನ್ನ ಸರ್ಕಾರ ಮಾಡಲ್ಲ. ನಾನು ಕಾಂಗ್ರೆಸ್ ಶಾಸಕರಿದ್ದೀನಿ, ನನ್ನ ಗಮನಕ್ಕೆ ತರದೆ ನನ್ನ ವಿಚಾರನ ನಮ್ಮ ಅಭಿಪ್ರಾಯನ ಅವ್ರ ಗಮನಕ್ಕೆ ತಗೊಳ್ದೆ ನನ್ನನ್ನು ವಿರೋಧ ಮಾಡಿ ಆ ಕೆಲಸ ಮಾಡುವಂಥ ಆಲೋಚನೆ ನನ್ನ ಸರ್ಕಾರಕ್ಕೆ ಇರಲ್ಲ. ಏನಾದ್ರ ಯೋಜನೆ, ಏನಾದ್ರ ಕಾರಣ ಅಂತ ನಮಗೆ ಈವರೆಗೂ ಮಾಹಿತಿ ರಿಪೋರ್ಟ್ಸ್ ಏನೂ ಬಂದಿಲ್ಲ. ನೀವು ಹೇಳೋ ಥರ ವರದಿ ಸರ್ಕಾರದಲ್ಲಿ ಯಾವುದೂ ಇರಲಿಲ್ಲ, ಮತ್ತು ಸರ್ಕಾರ ಕೂಡ ನನ್ನ ಗಮನಕ್ಕೆ ತಂದಿಲ್ಲ. ಯಾವುದೇ ವಿಚಾರ ನಿರ್ಧಾರ ತಗೊಳ್ರೂ ಕೂಡ ಸ್ಥಳೀಯವಾಗಿ ಶಾಸಕರ ಗಮನಕ್ಕೆ ತರದೆ ಯಾವುದೂ ನಡೆದಿಲ್ಲ, ಮುಂದೆ ಕೂಡ ನಡೆಯಲ್ಲ. ನಾನು KGF ಕ್ಷೇತ್ರದಲ್ಲಿ ಇರೋವರೆಗೂ KGF SP ಆಫೀಸ್ನ ಯಾವುದೇ ಹಂತಕ್ಕೆ ಹೋದ್ರೂ ಕೂಡ ನಾವು ಬಿಡೋ ಅಂಥ ಸಂದರ್ಭ ಬರಲ್ಲ. KGFಗೆ ಇನ್ನೂ SP ಆಫೀಸ್ ಅಲ್ಲ, ಬೇರೆ ಎಲ್ಲ ಆಫೀಸಸ್ ಬರೋ ಅಂಥ ಯೋಗ್ಯವಾಗಿರುವಂಥ ದಿನಗಳು ಬಂದಿದೆ. ಅದು ಬಿಟ್ಟು ನೀವು ಹೇಳೋ ಥರ ನಿಮ್ಮ ಆಲೋಚನೆಗೆ ಬಂದಿರೋ ಥರ ಆಗೋ ಅಂಥ ಪರಿಸ್ಥಿತಿ KGFಗಿಲ್ಲ. KGFಗೆಲ್ಲ ಇನ್ನೆಲ್ಲ ಒಳ್ಳೆ ದಿನಗಳು ಬರುತ್ತೆ. ನಾವು ಕೋರಿರೋದು ಎಲ್ಲ ಆಫೀಸು KGF ಬರುತ್ತೆ. ಅದಾದ್ಮೇಲೆ KGFಗೆ ಹಿಂಗೆ ಆಗುತ್ತೆ ಅನ್ನೋ ಊಹಾಪೋಹಗಳ ಬಗ್ಗೆ ನಾನು ಮಾತಾಡೋದಕ್ಕೆ ರೆಡಿ ಇಲ್ಲ. ನಮ್ಮ ಸರ್ಕಾರ, ನಾನಲ್ಲಿ ಸ್ಥಳೀಯವಾಗಿರೋ ಶಾಸಕರು ನನಗೇನು ಗೌರವ ಕೊಡಬೇಕು, ನನ್ನ ವಿಚಾರನ ಎಷ್ಟು ಪರಿಗಣನೆಗೆ ತಗೋಬೇಕು, ಮತ್ತು KGFಗೆ SP ಆಫೀಸ್ ಯಾಕೆ, ಅದಕ್ಕೆ ಏನು ಇಂಪಾರ್ಟೆನ್ಸ್ ಅಂತ ಅವರಿಗೆ ಅರ್ಥ ಮಾಡಿಸುವಂಥ ಶಕ್ತಿ ನನಗೇ ಇದೆ. ಯಾಕೆ KGFಗೆ SP ಆಫೀಸ್ ಬೇಕು, SP ಆಫೀಸ್ನ ಉಳಿಸ್ಕೊಳ್ಳೋ ಅಂಥ ಪ್ರಯತ್ನ ಏನು ಹಿಂದೆ ಮಾಡಿದ್ದೀನಿ, ಏನೇನು ಷಡ್ಯಂತ್ರಕ್ಕೆ ನಾನು ಯಾವ ರೀತಿ ನನ್ನ ಪರಿಶ್ರಮ ಏನು ಅಂತ ನನಗೆ ಅರ್ಥ ಮಾಡಿಸ್ಕೊಳ್ಳೋದಕ್ಕೆ ನನಗೆ ಶಕ್ತಿ ಇದೆ. ನನ್ನ ಸರ್ಕಾರ ನನ್ನನ್ನು ವಿಶ್ವಾಸಕ್ಕೆ ತಗೊಳ್ದೆ ಏನೂ ಕೆಲಸ ಮಾಡಲ್ಲ. ನನ್ನ ಸರ್ಕಾರ ಇರೋದು, ನನಗೆ ವರದಿ ಬಂದಿಲ್ಲ, ನನ್ನ ಹತ್ರ ಯಾವುದೇ ಮಾಹಿತಿ ಅಧಿಕೃತವಾಗಿ ಚರ್ಚೆ ಆಗಿಲ್ಲ. ಅದಕ್ಕೆ ನಾನು ಇನ್ನೇನು ಹೇಳಿಕೆ ಹೇಳೋದಕ್ಕೂ ನಾನು ಮುಂದೆ ಬರಲ್ಲ. ನನಗೆ ಗೊತ್ತಿದೆ ನನ್ನ ಸರ್ಕಾರದಲ್ಲಿ ಕೆಲಸ ಮಾಡಿಸ್ಕೊಳ್ಳೋದು, ಯಾವ ಆಫೀಸ್ನ ಪ್ರಾಮುಖ್ಯತೆ ಏನು, ಆದ್ಯತೆ ಏನು ಅಂತ ನನಗೆ ಗೊತ್ತಿದೆ. ನಾನು ನನಗೆ ಅದ್ರ ಮಾಹಿತಿ ಬಂದಾಗ ಅಧಿಕೃತವಾಗಿ ನಾನು ಅದಕ್ಕೆ ರಿಯಾಕ್ಟ್ ಮಾಡ್ತೀನಿ.